ಪೊಲೀಸ್ ಇಲಾಖೆಯಿಂದ ದೀಪಾವಳಿ ಆಚರಣೆ ಜೋರಾಗಿತ್ತು. ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಹಬ್ಬದ ಆಚರಣೆ ನಡೆದಿತ್ತು. ಚಾಮರಾಜಪೇಟೆ ಸಿಆರ್ ಗ್ರೌಂಡ್ನಲ್ಲಿ ಒಂದು ದೀಪಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಶ್ಚಿಮ ವಿಭಾಗದ ಪೊಲೀಸರಿಂದ ಹಬ್ಬದ ಆಚರಣೆ ನಡೆಯಿತು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭಾಗಿಯಾಗಿದ್ರು. ಮಕ್ಕಳಿಗೆ ಹಸಿರು ಪಟಾಕಿಗಳನ್ನು ಹಂಚಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಯಾಕಂದರೆ ಒಂದು ಹಬ್ಬ ಅಂತಂದರೆ ಅದರಲ್ಲೂ ಮಕ್ಕಳಿಗೆ ಬೇರೆ ದೊಡ್ಡವರು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರೆ ಮಕ್ಕಳಿಗೆ ಪಟಾಕಿ ಹೊಡೆಯೋದು ಅತ್ಯಂತ ಇಷ್ಟವಾದಂತಹ ಕೆಲಸ ದೀಪಾವಳಿ ಹಬ್ಬದಲ್ಲಿ. ಹೀಗಾಗಿ ಈ ಬಾರಿ ಗೋ ಗ್ರೀನ್ ಎನ್ನುವಂತಹ ಒಂದು ಟ್ಯಾಗ್ನೊಂದಿಗೆ ಮಕ್ಕಳಿಗೆ ಹಸಿರು ಪಟಾಕಿಯನ್ನು ಹಂಚಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು. ಇನ್ನು ಈ ಒಂದು ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ದೀಪ ಬೆಳಗಿಸಿ ಈ ಒಂದು ಹಬ್ಬಕ್ಕೆ ಚಾಲನೆಯನ್ನ ನೀಡಿದ್ರು. ಪಟಾಕಿ ಹಂಚಿ ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಪೊಲೀಸ್ ಇಲಾಖೆಯಿಂದ ದೀಪಾವಳಿ ಆಚರಣೆ ಜೋರಾಗಿದೆ. ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಹಬ್ಬದ ಆಚರಣೆ ನಡೆಯಿತು. ಚಾಮರಾಜಪೇಟೆಯ ಸಿಎಆರ್ ಗ್ರೌಂಡ್ನಲ್ಲಿ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ಪಶ್ಚಿಮ ವಿಭಾಗದ ಪೊಲೀಸರು ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದ್ರು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭಾಗಿಯಾಗಿದ್ರು. ಮಕ್ಕಳಿಗೆ ಹಸಿರು ಪಟಾಕಿಗಳನ್ನು ಹಂಚಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಅಂದರೆ ಈ ಹಸಿರು ಪಟಾಕಿ ಆದಷ್ಟು ಪೊಲ್ಯೂಷನನ್ನು ಕಡಿಮೆ ಮಾಡುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಹಸಿರು ಪಟಾಕಿಗಳನ್ನು ಮಕ್ಕಳಿಗೆ ನೀಡಿದ್ದಾರೆ. ಅಂದರೆ ಇನ್ನು ಮುಂದೆ ಕೂಡ ಅವರು ಹಸಿರು ಪಟಾಕಿಗಳನ್ನು ಹೊಡೀಲಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಬೇರೆ ಪೊಲ್ಯೂಷನ್ ಇರುವಂಥ ಪಟಾಕಿಗಳನ್ನು ಖರೀದಿಸದೆ ಹಸಿರು ಪಟಾಕಿಗಳನ್ನು ಬಳಸಿ ಎನ್ನುವಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ. ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಒಂದು ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ದೀಪ ಬೆಳಗಿಸಿ ಹಬ್ಬಕ್ಕೆ ಚಾಲನೆ ನೀಡಿದರು.